ಆತ್ಮೀಯರೇ, ನಾವು ಪ್ರತಿ ದಿವಸ SHTM MDM ಕರ್ನಾಟಕ ಆ್ಯಪ್ನಲ್ಲಿ ಮಧ್ಯಾಹ್ನ ಉಪಹಾರ ಯೋಜನೆ ಫಲಾನುಭವಿ ಮಕ್ಕಳ ಹಾಜರಾತಿಯನ್ನು ಫಿಲ್ ಮಾಡ್ತಾ ಇರ್ತೇವೆ. ಸರ್ವರ್ ಇಶ್ಯೂಸ್ ಕಾರಣದಿಂದಾಗಿ ನಾವು ಹಿಂದಿನ ದಿನದ ಹಾಜರಾತಿಯನ್ನು ಫಿಲ್ ಮಾಡಲು ಸಾಧ್ಯವಾಗದೇ ಇದ್ದಾಗ ಹಿಂದಿನ ದಿನದ ಹಾಜರಾತಿಯನ್ನು ಫಿಲ್ ಮಾಡ್ತಕ್ಕಂಥ ವಿಧಾನವನ್ನು ಈಗ ನೋಡೋಣ. ಮೊದಲಿಗೆ ನಾವು ಈ ಆ್ಯಪನ್ನು ಓಪನ್ ಮಾಡ್ಕೋಬೇಕು. MDM ಬೆನಿಫಿಷರೀಸ್ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಫಿಲ್ಟರ್ ಸೆಲೆಕ್ಷನ್ನಲ್ಲಿ ಸ್ಟೂಡೆಂಟ್ ಅಟೆಂಡೆನ್ಸ್, ಇಲ್ಲಿ ಸ್ಟ್ಯಾಂಡರ್ಡಲ್ಲಿ ನಾವು ನಿತ್ಯ ಹೇಗೆ ಸ್ಟ್ಯಾಂಡರ್ಡು ಮತ್ತು ಸೆಕ್ಷನ್ ಎಲ್ಲ ಸೆಲೆಕ್ಟ್ ಮಾಡ್ಕೋತೀವೋ ಅದೇ ರೀತಿ ದಿನ ಅಟೆಂಡೆನ್ಸ್ ಫಿಲ್ ಮಾಡುವಾಗ ಹೇಗೆ ನಾವು ಸ್ಟ್ಯಾಂಡರ್ಡು ಈ ಸೆಕ್ಷನ್ ಎಲ್ಲ ಸೆಲೆಕ್ಟ್ ಮಾಡ್ಕೋತೀವೋ ಅದೇ ರೀತಿ ಈಗಲೂ ಸೆಲೆಕ್ಟ್ ಮಾಡಿಕೊಂಡು ಫಿಲ್ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಡೇಟ್ ತೋರಿಸ್ತಿರ್ತದೆ, ಡೇಟ್ ಮೇಲೆ ಕ್ಲಿಕ್ ಮಾಡಿ ಕ್ಯಾಲೆಂಡರ್ ಓಪನ್ ಆಗ್ತದೆ. ನೋಡಿ, ಈ ಕ್ಯಾಲೆಂಡರ್ ಯಾವಾಗ ಓಪನ್ ಆಗ್ತದೆಪ್ಪ ಅಂತ ಕೇಳಿದರೆ, ಉದಾಹರಣೆ ನಾನು ಇವತ್ತು ಮಾರ್ಚ್ 11 ಏನಿದೆ, ಇವತ್ತಿನ ದಿನದ ಹಾಜರಾತಿಯನ್ನು ಹಾಕುವುದಕ್ಕೂ ಮುನ್ನ, ಫಿಲ್ ಮಾಡುವುದಕ್ಕೂ ಮುನ್ನ ಏನು ಮಾಡಬೇಕು, ಈ ಒಂದು ಹಿಂದಿನ ದಿನದ ಹಾಜರಾತಿಯನ್ನು ಫಿಲ್ ಮಾಡಬೇಕು. ಆಗ ಮಾತ್ರ ಏನಾಗ್ತದೆ, ಈ ಒಂದು ಕ್ಯಾಲೆಂಡರ್ ಓಪನ್ ಆಗ್ತದೆ. ಒಂದು ವೇಳೆ ನಾವು ಇವತ್ತಿನ ದಿನದ ಹಾಜರಾತಿಯನ್ನು ಫಿಲ್ ಮಾಡಿದ ನಂತರ, ಇಲ್ಲ ನಾನು ಇಂಥ ದಿನದ್ದು ಈ ಹಿಂದಿನ ಒಂದು ದಿನದ ಹಾಜರಾತಿಯನ್ನು ಫಿಲ್ ಮಾಡಬೇಕಾಗಿದೆ ಅಂಥೇಳಿ ಈ ಒಂದು ಡೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಗ ಡೇಟು ಫ್ರೀಸ್ ಆಗಿಬಿಟ್ಟಿರುತ್ತದೆ, ಓಪನ್ ಆಗೋದಿಲ್ಲ. ಸೊ ನಾವು ಈ ಒಂದು ಸೂಚನೆಯನ್ನು ಗಮನಿಸಬೇಕು. ಸೊ ನಾನೀಗೇನು ಮಾಡ್ತೇನೆ, ಈ ಒಂದು ಡೇಟ್ ಮೇಲೆ ಕ್ಲಿಕ್ ಮಾಡ್ತೇನೆ ಮತ್ತು ನಾನು ಯಾವ ದಿನದ ಒಂದು ಹಾಜರಾತಿಯನ್ನು ಫಿಲ್ ಮಾಡಲು ಸಾಧ್ಯವಾಗಿಲ್ಲವೋ ಆ ಒಂದು ಡೇಟನ್ನು ಈ ಒಂದು ಕ್ಯಾಲೆಂಡರಿಂದ ಸೆಲೆಕ್ಟ್ ಮಾಡ್ತೇನೆ, ಓಕೆ ಕೊಡ್ತೇನೆ. ನೆಕ್ಸ್ಟ್ ಇಲ್ಲಿ ನಾನು ಸೆಲೆಕ್ಟ್ ಮಾಡಿರ್ತಕ್ಕಂತಹ ಸ್ಟ್ಯಾಂಡರ್ಡ್ನಲ್ಲಿರ್ತಕ್ಕಂತಹ ಸ್ಟೂಡೆಂಟ್ ಲಿಸ್ಟ್ ಇದೆ ಮತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಯ ಮುಂದೆ ಸ್ಕ್ವೇರ್ ಬಾಕ್ಸ್ಗಳಿವೆ ಅಟೆಂಡೆನ್ಸದ್ದು, ಪ್ರೆಸೆಂಟು MDM ಮಿಲ್ಕದ್ದು. ಸೊ ಅವರಿಗೆ ನಿತ್ಯ ಕೊಡೋ ರೀತಿ ಅಟೆಂಡೆನ್ಸನ್ನು ಕೊಡ್ತೇನೆ, ಸಬ್ಮಿಟ್ ಕೊಡ್ತೇನೆ. ಆರ್ ಯು ಶ್ಯೂರ್ ಟು ಸಬ್ಮಿಟ್ ಅಟೆಂಡೆನ್ಸ್ ಅಂತ ಕೇಳ್ತದೆ, ಓಕೆ ಕೊಡ್ತೇನೆ. ಇದೇ ರೀತಿ ನಾನು ಬಿಟ್ಟು ಹೋದ ದಿನಾಂಕದ ಹಾಜರಾತಿಯನ್ನು ಸ್ಟ್ಯಾಂಡರ್ಡ್ ಬೈ ಸ್ಟ್ಯಾಂಡರ್ಡ್ ಪ್ರತಿಯೊಂದು ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡಿಕೊಂಡು, ಉದಾಹರಣೆಗಾಗಿ ನಾನು ಮತ್ತೊಂದು ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡ್ತೇನೆ. ಸೆಕ್ಷನ್ನು ಎಲ್ಲ ಒಂದು ಡೀಟೇಲ್ಸನ್ನು ಡ್ರಾಪ್ ಡೌನ್ನಿಂದ ಸೆಲೆಕ್ಟ್ ಮಾಡ್ತೇನೆ. ಫಿಲ್ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡ್ತೇನೆ, ಡೇಟ್ ಮೇಲೆ ಕ್ಲಿಕ್ ಮಾಡಿ ಬಿಟ್ಟು ಹೋದ ದಿನದವನ್ನು ಈ ಒಂದು ಕ್ಯಾಲೆಂಡರ್ನಿಂದ ಸೆಲೆಕ್ಟ್ ಮಾಡಿ ಓಕೆ ಕೊಡ್ತೇನೆ. ನೆಕ್ಸ್ಟ್ ನಾನು ಆಯ್ಕೆ ಮಾಡಿದ ಸ್ಟ್ಯಾಂಡರ್ಡ್ನಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ನಾನು ಸೆಲೆಕ್ಟ್ ಮಾಡಿದ ಅಥವಾ ಬಿಟ್ಟು ಹೋದ ದಿನದ ಅಟೆಂಡೆನ್ಸನ್ನು ಕೊಡ್ತೇನೆ. ನೆಕ್ಸ್ಟ್ ಸಬ್ಮಿಟ್ ಕೊಡ್ತೇನೆ. ಇದೇ ರೀತಿ ಶಾಲೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡಿಕೊಂಡು ಬಿಟ್ಟು ಹೋದ ದಿನದ ಅಟೆಂಡೆನ್ಸನ್ನು ಫಿಲ್ ಮಾಡಿ ಸಬ್ಮಿಟ್ ಕೊಡ್ತೇನೆ. ಎಲ್ಲ ಸ್ಟ್ಯಾಂಡರ್ಡ್ಗಳ ಅಟೆಂಡೆನ್ಸ್ ಫಿಲ್ ಮಾಡ್ತಕ್ಕಂಥ ಕೆಲಸ ಮುಗಿದ ಮೇಲೆ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿ ಸಿಂಕ್ ಮೇಲೆ ಕ್ಲಿಕ್ ಮಾಡಿ ಡೈಲಿ MDM ಬೆನಿಫಿಷರೀಸ್ ವಿತ್ ಅಟೆಂಡೆನ್ಸ್ ಸಿಂಕ್ ನೀಡೆಡ್ ಈ ಒಂದು ಸ್ಕ್ವೇರ್ ಬಾಕ್ಸ್ ಟಚ್ ಮಾಡ್ತೇನೆ. ಅಪ್ಲೋಡ್ ಡೇಟಾ ಮೇಲೆ ಕ್ಲಿಕ್ ಮಾಡ್ತೇನೆ. ನೋಡ್ಬೋದು ಡೇಟಾ ಸಿಂಕ್ರೊನೈಸ್ಡ್ ಸಕ್ಸಸ್ಫುಲ್ಲಿ ಅಂತ ಬಂತು, ಅಂದರೆ ನಾನು ಫಿಲ್ ಮಾಡಿರ್ತಕ್ಕಂಥ ಅಟೆಂಡೆನ್ಸು ಸಕ್ಸಸ್ಫುಲ್ಲಿ ಸಿಂಕ್ ಆಯಿತು ಅಂತ ಓಕೆ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಇದು ನಾವು ಬಿಟ್ಟು ಹೋದ ಅಥವಾ ಹಿಂದಿನ ದಿನದ ಹಾಜರಾತಿಯನ್ನು SHTM MDM ಆ್ಯಪ್ನಲ್ಲಿ ಫಿಲ್ ಮಾಡ್ತಕ್ಕಂಥ ವಿಧಾನ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನ್ನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.